ಎಲ್ಲರಿಗೂ ನಮಸ್ಕಾರ. ಪುಸ್ತಕಗಳನ್ನು ಓದುವ ಹವ್ಯಾಸವನ್ನ ಆರಂಭಿಸುವ ಮೊದಲೇ ಅನೇಕರಿಂದ ಪೂಜಂತೆಯವರ ಹೆಸರು ಮತ್ತು ಕೃತಿಗಳ ಬಗ್ಗೆ ತಿಳಿದಿದ್ದ ನಾನು ಸಾಮಾನ್ಯವಾಗಿ ಇತ್ತೀಚಿನ ಎಲ್ಲಾ ಓದುಗರಂತೆಯೇ ತೇಜಸ್ವಿಯವರ ಲೋಕಕ್ಕೆ ಅಭಿಮಾನಿಯಾಗಿರುವುದಂತೂ ಸತ್ಯ. ಹಾಗಾಗಿ ಕನ್ನಡಮಯ ವಾಹಿನಿಯಲ್ಲಿ ನೀವು ಹೆಚ್ಚಾಗಿ ತೇಜಸ್ವಿಯವರ ಕೃತಿ ಪರಿಚಯವನ್ನ ಕಾಣುವಂತಾಗಿರುವುದು. ಅಂತಹ ಪುಸ್ತಕಗಳ ಪಟ್ಟಿಗೆ ಮತ್ತೊಂದು ಸೇರ್ಪಡೆಯಾಗುತ್ತಿದೆ ಪರಿಸರದ ಕತೆ. ಈ ಹಿಂದೆ ಇದೇ ಪುಸ್ತಕದ ಬಗ್ಗೆ ಕನ್ನಡಮಯ ವಾಹಿನಿಯಲ್ಲಿ ನಮೃತಾರವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದರು. ತನ್ಮೂಲಕ ಪರಿಸರದ ಕಥೆಯನ್ನು ನನಗೂ ಪರಿಚಯಿಸಿದ ನಮೃತಾಗೆ ನನ್ನ ಧನ್ಯವಾದಗಳು. ಪರಿಸರ ಮತ್ತು ನಿಸರ್ಗವನ್ನ ಪ್ರೀತಿಸುವ ಪ್ರತಿ ವ್ಯಕ್ತಿಯೂ ಇಷ್ಟಪಡುವಂತಹ ಕಥಾ ಸಂಕಲನ ಪರಿಸರದ ಕತೆ. ಪುಸ್ತಕದ ಶೀರ್ಷಿಕೆ ಹೇಳುವಂತೆ ಮಲೆನಾಡ ಹಚ್ಚ ಹಸಿರ ಪರಿಸರದ ನಡುವೆ ವಾಸಿಸುತ್ತಿದ್ದ ತೇಜಸ್ವಿಯವರು ಪರಿಸರದಲ್ಲಿ ವಿಶಿಷ್ಟವಾಗಿ ಕಂಡಂತಹ ಅನೇಕ ಸನ್ನಿವೇಶಗಳನ್ನ ಕಥೆಗಳ ಮೂಲಕ ಓದುಗರ ಮುಂದೆ ಈ ಕೃತಿಯಲ್ಲಿ ತೆರೆದಿಟ್ಟಿದ್ದಾರೆ. ಈ ಕಥಾ ಸಂಕಲನದಲ್ಲಿ ಬರುವ ಪಾತ್ರಗಳ್ಯಾವುವು ತೇಜಸ್ವಿ ಅಭಿಮಾನಿಗಳಿಗೆ ಹೊಸ ಪಾತ್ರಗಳಲ್ಲ, ಎಲ್ಲರೂ ಚಿರಪರಿಚಿತರೆ. ಆ ವ್ಯಕ್ತಿತ್ವಗಳಿಗೆ ಇನ್ನೂ ಹತ್ತಿರವಾಗುವ ಅವಕಾಶವನ್ನ ಈ ಕೃತಿ ನಮಗೆ ನೀಡುತ್ತದೆ. ಈ ಪುಸ್ತಕದಲ್ಲಿ ಬರುವ ಮೂಲಿಕೆ ಬಳ್ಳಿಯ ಸುತ್ತ ಎಂಬ ಕಥೆಯನ್ನ ಓದುವಾಗ ಎಲ್ಲೋ ಈ ಕಥೆಯನ್ನ ಮೊದಲೇ ಓದಿದ್ದೇನಲ್ಲ ಎಂಬ ಭಾವ. ತದನಂತರ ತಿಳಿಯಿತು, ದ್ವಿತೀಯ PUC ಇಂಗ್ಲಿಷ್ ಪಠ್ಯದಲ್ಲಿ ಈ ಕಥೆಯ ಆಂಗ್ಲಾನುವಾದ ಓದಿದ್ದೇನೆಂದು. ಹಾಗೇ ಅಲ್ಲವೇ ತೇಜಸ್ವಿಯವರ ಬರವಣಿಗೆ ಎಂದರೆ? ವರ್ಷಗಟ್ಟಲೆ ಕಳೆದರೂ ಅವರ ಬರವಣಿಗೆಗಳು ನಮ್ಮ ಮನಸ್ಸಿನಲ್ಲಿ ಹಾಗೆಯೇ ಬದುಕಿರುತ್ತವೆ. ಈ ಸಂಕಲನದಲ್ಲಿ ಬರುವ 14 ಕಥೆಗಳು ಸಹ ಅಂತಹುದೇ ವಿಶಿಷ್ಟ ಕಥೆಗಳು. ಸುಮಾರು ವರ್ಷಗಳ ಕಾಲ ನಮ್ಮ ಮನಸ್ಸಿನಲ್ಲಿ ನೆಲೆಸುವುದಂತೂ ಸತ್ಯ. ಈ ಹಿಂದೆಯೇ ನಮೃತಾರವರು ತಿಳಿಸಿರುವಂತೆ ಮಲೆನಾಡಿಗರಿಗಷ್ಟೇ ಗೊತ್ತು ಇಲ್ಲಿನ ಜೀವನದ ಸಾಧಕ ಬಾಧಕಗಳು. ತೇಜಸ್ವಿಯವರ ಕೃತಿಗಳನ್ನು ಓದುತ್ತಾ ಓದುಗರು ಸಹ ಮಲೆನಾಡ ಪ್ರಪಂಚಕ್ಕೆ ಪರಿಚಿತರಾಗುತ್ತಾರೆ. ಮಲೆನಾಡ ಸೌಂದರ್ಯವನ್ನು ಕಣ್ತುಂಬ ಅನುಭವಿಸಿ ಎಲ್ಲರೂ ಆನಂದಿಸಿರುತ್ತಾರೆ. ತೇಜಸ್ವಿಯವರ ಬರವಣಿಗೆಗಳ ಮೂಲಕ ಇನ್ನೊಂದು ರೀತಿಯಲ್ಲಿ ನಾವು ಮಲೆನಾಡ ಪ್ರಪಂಚದ ಸೌಂದರ್ಯವನ್ನ ಅನುಭವಿಸಬಹುದು. ಪರಿಸರದ ಕತೆ ಕಥಾ ಸಂಕಲನದಲ್ಲಿ ತೇಜಸ್ವಿಯವರು ಮಲೆನಾಡ ನಿವಾಸಿಗಳು ಹೇಗೆ ಪರಿಸರದ ಸೂಕ್ಷ್ಮಗಳೊಂದಿಗೆ ಬದುಕನ್ನು ಒಂದಾಗಿರಿಸುತ್ತಾರೆ ಎಂಬುದನ್ನ ತೆರೆದಿಡುತ್ತಾರೆ. ಈ ಕಥಾ ಸಂಕಲನದ ಮುಖೇನ ಪರಿಸರದೊಂದಿಗೆ ನಾವು ಸ್ವಲ್ಪ ಸಮಯವನ್ನ ಅನುಭವಿಸೋಣ. ನಮ್ಮ ಮನಸ್ಸಿಗೂ ಕನ್ನಡ ಸಾಹಿತ್ಯಕ್ಕೂ ಈ ಮೂಲಕ ಸಂತಸವನ್ನ ತರೋಣ. ಎಲ್ಲರೂ ಪರಿಸರದ ಕಥೆಯನ್ನು ಓದುವ ಮೂಲಕ ಪರಿಸರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.